ಹಾಯ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಚಾನಲ್. ಇವತ್ತು ಟೊಮೆಟೊ ಪಲಾವ್ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಯಿಲ್, ಎಲ್ಲ ಸ್ಪೈಸಸ್, ಸಾಲ್ಟ್ ಮತ್ತು ನೀವು ಹೋಮ್ ಮೇಡ್ ಖಾರದ ಪುಡಿ. ಆ್ಯಂಡ್ ಈ ಕಡೆ 2 ಆಲೂಗಡ್ಡೆ, 4ರಿಂದ 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಅದು ನಿಮ್ಗೆ ಆಪ್ಷನಲ್. ನಾನಿಲ್ಲಿ 2.5 ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಮತ್ತು ಇವಾಗೆಲ್ಲ ಸ್ಪೈಸಸ್ ಏನೇನು ತೊಗೊಂಡಿದ್ದೀವಿ, ಚಕ್ಕೆ, ಲವಂಗ, ಆಮೇಲೆ ಮರಾಠಿ ಮೊಗ್ಗು, ಅದನ್ನೆಲ್ಲ ಹಾಕಿ ಎಣ್ಣೆಲಿ ಚೆನ್ನಾಗಿ ಅದು ಬಿಡಬೇಕು. ಮತ್ತು ನೆಕ್ಸ್ಟ್ ಆನಿಯನ್ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಕ್ಲೀನಾಗಿ ಫ್ರೈ ಆಗಬೇಕು. ಇಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ. ನೀವು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ ಇದಕ್ಕೆ. ಮತ್ತು ನಾನು ಇದಕ್ಕೆ ಸ್ವಲ್ಪ ಇವಾಗಲೇ ಕಮ್ಮಿ ಉರಿ ಕೊಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಟೊಮೆಟೊ ಬದಲೇ ಈರುಳ್ಳಿ ಚೆನ್ನಾಗಿ ಕುಕ್ ಆಗಬೇಕು. ಮತ್ತು ಒಂದು ಆಲೂಗಡ್ಡೆ ಕಟ್ ಮಾಡಿದ್ಮೇಲೆ ಅದನ್ನು ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟೊಮೆಟೊ ಬೇಗ ಕುಕ್ ಆಗಬೇಕು ಅಂದರೆ ಸಾಲ್ಟ್ ಟರ್ಮರಿಕ್ ಹಾಕೊಳ್ಳಿ. ಬೇಗ ಕುಕ್ ಆಗಬೇಕು, ಬೇಗ ಸಾಫ್ಟಾಗಿ ನಿಮಗೆ ಕುಕ್ ಆಗಬೇಕು. ನಿಮಗೆ ಎರಡು ಇಂಗ್ರೀಡಿಯೆಂಟ್ನ ಹಾಕೊಂಡು ಇನ್ನು ಕ್ಲೀನಾಗಿ ಫ್ರೈ ಮಾಡಿ. ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. 2.5 ಎಷ್ಟು ಬೇಕು 1.5 ಅದು ಮೆಷರ್ಮೆಂಟಲ್ಲಿ ಕ್ಲೋಸ್ ಮಾಡಿ ಫ್ರೈ ಆಗಬೇಕು. ಒಂದು 2 ಮಿನಿಟ್ಸ್ ಫ್ರೈ ಆಗುತ್ತೆ. ಅದನ್ನು ಹಾಕ್ಕೊಂಡಿದ್ದ ಹೋಮ್ ಮೇಡ್ ಖಾರದ ಪುಡಿ ತೋರಿಸಿದ್ನಲ್ಲ, ಅದೇ ಹೋಮ್ ಮೇಡ್ ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊತೀನಿ. ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿ. ಫುಲ್ಲು ಸ್ಮ್ಯಾಶ್ ಥರ ಆಗಿ ಒಂದು ಗ್ರೇವಿ ಟೈಪ್ ಆಗುತ್ತೆ. ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡಿ. ನಿಮ್ಗೆ ಬೇಕಂದರೆ ಇದಕ್ಕೆ ಕರ್ಡ್ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನು ಕರ್ಡ್ ಆ್ಯಡ್ ಮಾಡ್ತಾಯಿಲ್ಲ, ಆಪ್ಷನಲ್. ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನ ಹಾಕ್ಬಿಡಿ. ಇವಾಗಲೇ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಲವರು ನೀರೆಲ್ಲ ಹಾಕಾದ್ಮೇಲೂ ಹಾಕ್ತಾರೆ. ನಾನು ಹಾಕೋದು ಇದೇ ರೀತಿ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ. ಕ್ಲೀನಾಗಿ ಫ್ರೈ ಮಾಡಿಕೊಂಡು ನೋಡಿ ಯಾವ ಥರ ಫುಲ್ ಸ್ಮ್ಯಾಶ್ ಆಗಿದೆ. ಅದೇ ಥರನೇ ಮಾಡ್ತೀನಿ. ತುಂಬ ಚೆನ್ನಾಗಿ ನಾನು 2 ಚೊಂಬಲ್ ನೀರು ಹಾಕ್ತಿದ್ದೀನಿ. 2.5 ಗ್ಲಾಸ್ಗೆ ನೀವು ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಕಲ್ಲು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿ ಫುಲ್ಲು ಕುದಿ ಬರೋವರೆಗೂ ಆಮೇಲೆ ರೈಸ್ ಹಾಕೋಣ. ಒಂದ್ಸಲ ಮುಚ್ಚಿ 2 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಕುದಿ ಬರ್ತಾ ಇರೋದಲ್ಲ, ಆವಾಗ ರೈಸ್ ಹಾಕ್ಕೊಳ್ಳಿ. ನೀವು ರೈಸ್ ಹಾಕ್ಕೊಂಡು ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡಿ ಟೇಸ್ಟ್ ಎಲ್ಲ ಸರಿ ಇದೆಯಾ ಏನಂತ ಚೆಕ್ ಮಾಡಿಕೊಂಡು ನೀವು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಿಸಿ ಸಾಕು. 1 ವಿಷಲ್ ಕೂಗಿಸಿ ಪರ್ಫೆಕ್ಟಾಗಿ ಅದನ್ನೆಲ್ಲ ಸಾಫ್ಟಾಗಿ ಬಂದಿರುತ್ತೆ. ನೋಡಿ ಇದೇ ರೀತಿ. ಹಾಗೆ ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ಆ್ಯಂಡ್ ಟೇಸ್ಟಾಗಿ ಜಸ್ಟ್ 5 ಮಿನಿಟ್ಸ್ ಎಲ್ಲ ರೆಡಿ ಆಗುತ್ತೆ. ಡ್ರೀಮ್ ಚಾನಲ್ಗೆ ಬಂದು ವಿಡಿಯೋ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.